ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿಯಲ್ಲಿ ಒಟ್ಟೊಟ್ಟಿಗೆ 2 ಚಿರತೆಗಳು ಕಾಣಿಸಿಕೊಂಡಿದೆ. ಈ ದೃಶ್ಯ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಹೀಗಾಗಿ ಜನರಲ್ಲಿ ಕೊಂಚ ಹಂಪಿ ವೀಕ್ಷಣೆಗೆ ದೇಶ ವಿದೇಶದಿಂದ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಹಾಡಹಗಲೇ ಚಿರತೆಗಳು ಈ ರೀತಿಯಾಗಿ ಕಾಣಿಸಿಕೊಂಡಿರೋದು ಪ್ರವಾಸಿಗರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ಈ ಬಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳಿ ಒಂದು ಆರೋಪ ಇದೆ. ಚಿರತೆಗಳನ್ನ ಸೆರೆ ಹಿಡಿಯೋಕು ಕೂಡ ಅವರು ಮುಂದಾಗ್ತಾ ಇಲ್ಲ ಅಂತೆ. ಇದರಿಂದಾಗಿ ಹಂಪಿ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಮನೆ ಮಾಡಿದೆ. ಈ ರೀತಿ ಪದೇ ಪದೇ ಚಿರತೆಗಳು ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದಾಗಿ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಹಂಪಿಯಲ್ಲಿ ಕಾಣಿಸಿಕೊಂಡಂತಹ ಚಿರತೆ. 2 ಚಿರತೆಗಳು ಈ ರೀತಿ ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಬೆಟ್ಟದ ಮೇಲೆ ಕಾಣಿಸಿಕೊಂಡಿದೆ. ಸ್ವಲ್ಪ ಗುಹೆ ರೀತಿ ಇದೆ, ಅಂದ್ರೆ ಈ ಒಂದು ಕಲ್ಲು ಮತ್ತೊಂದು ಕಲ್ ಮೇಲೆ ಇರುವಂತಹ ಜಾಗದಲ್ಲಿ ಆ ಗ್ಯಾಪ್ ಏನಿರುತ್ತೆ, ಆ ಸಂದಿಯಲ್ಲಿ ಈ ರೀತಿಯಾಗಿ ಚಿರತೆಗಳು ಕುಳಿತುಕೊಂಡಿರುವಂತದ್ದು ಮೊದಲಿಗೆ ಕಂಡು ಬಂದಿದೆ. ಸೊ ಮೊದಲಿಗೆ ಚಿರತೆ ಇದೆ ಅನ್ನೋ ಸುದ್ದಿ ಹಬ್ಬಿದೆ. ಆ ನಂತರ ಸ್ಥಳಕ್ಕೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ 2 ಚಿರತೆ ಇರೋದು ಕಂಡು ಬಂದಿದೆ. ಹೀಗಾಗಿ ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ. ಇದನ್ನ ಕ್ಯಾಮೆರಾದಲ್ಲೂ ಕೂಡ ಸೆರೆ ಹಿಡಿಯಲಾಗಿದೆ. ನಾವಿಲ್ಲಿ ಗಮನಿಸೋದಾದ್ರೆ ಆ ಚಿರತೆಗಳು ಬೇರೆ ಬೇರೆ ಕಡೆ ಕುಳಿತಿರುವಂಥದ್ದು ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದರೆ ಇದು ಹಂಪಿಗೆ ಬಹಳ ಹತ್ತಿರದಲ್ಲೇ ಈ ಚಿರತೆಗಳು ಹೀಗೆ ಕುಳಿತಿರುವಂತಹ ಕಾರಣದಿಂದಾಗಿ ಪ್ರವಾಸಿಗರಿಗೂ ಕೂಡ ಒಂದು ಹಂತದಲ್ಲಿ ಹಂಪಿಗೆ ಭೇಟಿ ನೀಡೋದಕ್ಕೆ ಭಯ ಅನ್ನುವಂತಹ ವಿಚಾರ ಈಗ ತಿಳಿದು ಬರ್ತಾ ಇದೆ. ಅರಣ್ಯ ಇಲಾಖಾ ಸಿಬ್ಬಂದಿಗೂ ಕೂಡ ವಿಚಾರವನ್ನ ತಿಳಿಸಲಾಗಿದೆಯಂತೆ. ಆದರೆ ಅವರು ಕೂಡ ಬಂದು ಸ್ಥಳಕ್ಕೆ ಬಂದು ಈ ಚಿರತೆಯನ್ನ ಸೆರೆ ಹಿಡಿತಾ ಇಲ್ಲ, ಈ ರೀತಿಯಾದಂತಹ ಒಂದು ಆರೋಪ ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಜೊತೆಗೆ ಪದೇ ಪದೇ ಈ ರೀತಿಯಾಗಿ ಚಿರತೆಗಳು ಆ ಸ್ಥಳದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಸರಿಯಾಗಿ ನಾವು ಹಂಪಿಯ ಪ್ರವಾಸಿ ತಾಣ ಏನಿದೆ ಅಲ್ಲಿಂದ ಎಷ್ಟು ದೂರದಲ್ಲಿ ಈ ರೀತಿ ಚಿರತೆಗಳು ಕಾಣಿಸ್ಕೊಳ್ತಾ ಇರುವಂತದ್ದು? ಪ್ರವಾಸಿಗರಿಗೆ ಒಂದ್ ರೀತಿ ಭಯನೇ ಅನ್ಸುತ್ತೆ, ಈ ರೀತಿ ಅಕ್ಕಪಕ್ಕನೆ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ರೆ ಅಲ್ವಾ ಬಸವರಾಜ್? ಖಂಡಿತ ಮಾಲ್ತೇಶ್. ಏನು ವಿಶ್ವವಿಖ್ಯಾತ ಹಂಪಿ ಹೊಸಪೇಟೆ ತಾಲೂಕಿನಲ್ಲಿ ಏನಿದೆ, ಇಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ನಿತ್ಯ ಚಿರತೆಗಳು ಪ್ರತ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಚಿರತೆಗಳ ಸಂಚಾರ ಮತ್ತು ಅವುಗಳು ಅಲ್ಲಿನ ಕಲ್ಲು ಬಂಡೆಗಳನ್ನ ಕಾಣಿಸ್ಕೊಳ್ತಾ ಇದ್ದಾವೆ. ಕ್ಯಾಮೆರಾದಲ್ಲಿ ಕೂಡ ಸೆರೆ ಸಿಕ್ಕಿರ್ತಕ್ಕಂಥದ್ದು. ಇದೇ ಫೆಬ್ರವರಿ 5ರಂದು ಕೂಡ ಒಂದು ಚಿರತೆ ಮಾತ್ರ ಏನು ಅಕ್ಕ ತಂಗಿಯರ ಗುಡ್ಡ ಏನಿದೆ ಆ ಒಂದು ಬಂಡೆ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ದೃಶ್ಯಗಳು ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆದ್ರೆ ಇವತ್ತು ಅಲ್ಲೇ ಸುತ್ತಮುತ್ತ ಇರತಕ್ಕಂಥ ಕಲ್ಲು ಬಂಡೆಗಳಲ್ಲಿ 2 ಚಿರತೆಗಳು ಕೂಡ ಒಟ್ಟಿಗೆ ಕಾಣಿಸಿಕೊಂಡಿರ್ತಕ್ಕಂಥದ್ದು ಅಲ್ಲಿನ ಪ್ರವಾಸಿಗರು ಮತ್ತು ಸ್ಥಳೀಯರಲ್ಲಿ ಕೂಡ ಒಂದು ರೀತಿಯಲ್ಲಿ ಆತಂಕ ಆಗಿದೆ. ಯಾಕೆಂದ್ರೆ ಸ್ಥಳೀಯರ ಪ್ರಕಾರ ಹಂಪಿ ಸುತ್ತಮುತ್ತ ಸುಮಾರು 10ಕ್ಕೂ ಹೆಚ್ಚು ಚಿರತೆಗಳು ನಿತ್ಯ ಪ್ರತ್ಯಕ್ಷ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಸ್ಥಳೀಯರು ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ಹಂಪಿ ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಸಾಕಷ್ಟು ವಿಶ್ವ ಮಾನ್ಯತೆ ಪಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶ ಸೇರಿದಂತೆ ವಿದೇಶಿ ಪ್ರವಾಸಿಗರು ಕೂಡ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಹಂಪಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ಹಂಪಿಯ ಸುತ್ತಮುತ್ತ ಕೂಡ ಮತ್ತು ಹಂಪಿಯಲ್ಲಿ ಕೂಡ ಸಾಕಷ್ಟು ಕಲ್ಲು ಬಂಡೆಗಳೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಲ್ಲು ಬಂಡೆಗಳಲ್ಲಿ ಈ ಒಂದು ಚಿರತೆಗಳು ಕೂಡ ನಿತ್ಯ ಪ್ರತ್ಯಕ್ಷ ಆಗ್ತಾ ಇದೆ. ಮತ್ತೆ ಸುತ್ತಮುತ್ತಲ ಕೂಡ ಒಂದು ರೈತರ 1000 ಎಕರೆಯಲ್ಲಿ ಜಮೀನು ಕೂಡ ಇದೆ. ಆ ಜಮೀನಲ್ಲಿ ಕೂಡ ರೈತರು ಜಮೀನುಗಳಿಗೆ ಹೋಗಲಾರಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕಳೆದ ಹಲವು ದಿನಗಳಿಂದ ಕೂಡ ನಿತ್ಯ ಈ ರೀತಿಯಾಗಿ ಚಿರತೆಗಳು ಪ್ರತ್ಯಕ್ಷವಾಗ್ತಾ ಇದ್ದಾವೆ. ಅದರ ಸಂಬಂಧಪಟ್ಟಂಗೆ ಸ್ಥಳೀಯರು ಕೂಡ ಸಾಕಷ್ಟು ಅರಣ್ಯ ಇಲಾಖೆಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬೋನುಗಳನ್ನ ಅಳವಡಿಸಿ ಚಿರತೆಗಳನ್ನ ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಮನವಿಯನ್ನು ಮಾಡಿಕೊಂಡ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ಮುಂದಾಗಿಲ್ಲ ಅನ್ನೋದು ಕೂಡ ಸ್ಥಳೀಯರು ಆರೋಪ ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಯಾಕೆಂತಂದ್ರೆ ಹಂಪಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಕೂಡ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುತ್ತಲೂ ಕಲ್ಲು ಬಂಡೆಗಳಿದಾವೆ ಮತ್ತು ಅಲ್ಲೇ ಪಕ್ಕದಲ್ಲಿ ಒಂದು ದರೋಜಿ ಕರಡಿಧಾಮ ಕೂಡ ಇದೆ. ಆ ನಿಟ್ಟಿನಲ್ಲಿ ಚಿರತೆಗಳು ಈ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಆದ್ರೂ ಕೂಡ ಒಂದು ರೈತರಿಗೆ ಮತ್ತು ಪ್ರವಾಸಿಗರಿಗೆ ಕೂಡ ಸಾಕಷ್ಟು ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಪ್ರವಾಸಿಗರು ಹಂಪಿಗೆ ಬರ್ಲಿಕ್ಕೆ ಹಿಂದೇಟ್ ಆಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮಾಲ್ತೇಶ್. ಓಕೆ, ಅಂದ್ರೆ ಬಸವರಾಜ್ ನೀವು ಹೇಳಿದ್ರಿ ಬಹಳ ಸಂದರ್ಭದಿಂದ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ ಈ ವಿಚಾರವಾಗಿ ಅಂತ. ಅಲ್ಲಿ ಸುತ್ತಮುತ್ತಲ ಸ್ಥಳೀಯರಿಗೆ ಏನಾದ್ರೂ ತೊಂದರೆ ಆಗಿರೋದು ಇದರಿಂದಾಗಿ, ಅಥವಾ ದನ ಕರುಗಳನ್ನೇನಾದ್ರು ಎತ್ಕೊಂಡು ಹೋಗಿರೋದು, ಈ ರೀತಿದ್ ಏನಾದ್ರೂ ಪ್ರಸಂಗ ಆಗಿದೆಯಾ ಅಲ್ಲಿ ಅಂತ ಹೇಳಿ ಬಸವರಾಜ್? ಇಲ್ಲಿ ತನಕ ಈ ಚಿರತೆಗಳಿಂದ ಏನಾದ್ರೂ ತೊಂದರೆ ಆಗಿರುವಂತ ಉದಾಹರಣೆ? ಇದುವರೆಗೆ ಹಂಪಿ ಸುತ್ತಮುತ್ತ ಬರ್ತಕ್ಕಂಥ ಗ್ರಾಮಗಳಲ್ಲಿ ಚಿರತೆಗಳಿಗೆ ಅಲ್ಲಿನ
ಜಾನುವಾರುಗಳಾಗಿರ್ಬೋದು ಮತ್ತು ಕುರಿಗಳನ್ನ ಕೂಡ ಕುರಿಗಳ ಜೀವ ಹಾನಿಯಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಆದ್ರೆ ಇದುವರೆಗೆ ಪ್ರವಾಸಿಗರೇ ಆಗಿರ್ಬೋದು ಅಥವಾ ಸ್ಥಳೀಯ ರೈತರಿಗೆ ಯಾವುದೇ ಚಿರತೆ ದಾಳಿ ಮಾಡಿಲ್ಲ. ಆದ್ರೆ ಕಳೆದ 15 ದಿನಗಳಿಂದ ಚಿರತೆಗಳ ಒಂದು ಸಂಚಾರ ಮತ್ತು ಅವುಗಳು ಮೇಲಿಂದ ಮೇಲೆ ಪ್ರತ್ಯಕ್ಷ ಆಗ್ತಾ ಇದೆ ನೋಡಿದ್ರೆ ಪ್ರವಾಸಿಗರಿಗೆ ಮತ್ತು ರೈತರಿಗೆ ಒಂದು ರೀತಿಯ ಭಯ ಆತಂಕ ಆಗ್ತಾ ಇದೆ. ಯಾಕೆಂತಂದ್ರೆ ಯಾವ ಸಂದರ್ಭದಲ್ಲಾದ್ರೂ ಕೂಡ ಚಿರತೆಗಳು ದಾಳಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಆತಂಕ ಆಗಿತ್ತು. ಯಾಕಂದ್ರೆ ಕಳೆದ ವರ್ಷ ಕೂಡ ಇದೇ ಕೂಡ ಚಿರತೆಗಳು ಸಂಡೂರಿನ ಅರಣ್ಯ ಪ್ರದೇಶದಲ್ಲಿ ಕೂಡ 3 ಒಂದು ಜೀವ ಹಾನಿ ಕೂಡ ಆಗಿತ್ತು. ಆ ಘಟನೆ ಇನ್ನೂ ಕೂಡ ನೆನಪಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಚಿರತೆಗಳು ಹಂಪಿ, ಅದು ವಿಶೇಷವಾಗಿ ಹಂಪಿಯಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಬರ್ತಕ್ಕಂಥ ಪ್ರವಾಸಿ ತಾಣ ಆಗಿರ್ತಕ್ಕಂಥ ಹಂಪಿಯಲ್ಲಿ ಚಿರತೆಗಳು ಮೇಲಿಂದ ಮೇಲೆ ಪ್ರತ್ಯಕ್ಷ ಆಗ್ತದ ನೋಡಿದ್ರೆ ಮುಂದಿನ ಅರಣ್ಯಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅನ್ನೋ ಒತ್ತಾಯನ ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ, ಯಾಕೆಂತಂದ್ರೆ ಹಂಪಿ ಕಲ್ಲು ಬಂಡೆಗಳ ಒಳಗಡೆ ಈ ಚಿರತೆಗಳು ಕುತ್ಕೊಂಡಿರ್ತಕ್ಕಂಥದ್ದು ಪ್ರವಾಸಿಗರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಅಲ್ಲಿನ ಸ್ಮಾರಕಗಳಾಗಿರ್ಬೋದು, ದೇವಸ್ಥಾನಗಳು ಅಲ್ಲಿ ನೋಡ್ಲಿಕ್ಕೆ ಒಬ್ಬಂಟಿಯಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಚಿರತೆಗಳು ದಾಳಿ ಮಾಡ್ತಕ್ಕಂಥ ಅಪಾಯ ಹೆಚ್ಚಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್. ಹಂಪಿಯ ಸುತ್ತಮುತ್ತಲ ಸ್ಥಳದಲ್ಲಿ ಅವರು ಹೇಳ್ತಾ ಇದ್ರು, ಅಂದರೆ ಅಕ್ಕ ತಂಗಿ ಬೆಟ್ಟ ಅನ್ನುವಂತಹ ಬೆಟ್ಟ ಏನಿದೆ, ಆ ಬೆಟ್ಟದ ತಪ್ಪಲಿನಲ್ಲಿ ಈ ಬಂಡೆಕಲ್ಲುಗಳು ಒಂದ್ರ ಮೇಲೆ ಒಂದು ಕುಳಿತಂತಹ ಆ ಸ್ಥಳದಲ್ಲಿ ಗ್ಯಾಪ್ ಏನಿರುತ್ತೆ ಅಥವಾ ಸಂಧಿ ಏನಿರುತ್ತೆ, ಸಂಧಿಯಲ್ಲಿ ಈ ರೀತಿಯಾಗಿ ಚಿರತೆಗಳು ಕಾಣಿಸ್ಕೊಳ್ತಾ ಇರುವಂಥದ್ದು ಗ್ರಾಮಸ್ಥರಲ್ಲಿ ಜೊತೆಗೆ ಪ್ರವಾಸಿಗರಿಗೆ ಒಂದು ರೀತಿಯಾದಂತಹ ಭಯದ ವಾತಾವರಣ ಕ್ರಿಯೇಟ್ ಮಾಡಿದೆ.